ಲೇ ಕೆಪಿ ಕೆಪಿ ಓ ಬನ್ನಿ ಇಲ್ಲಿ ಅವನಿ ಕತೆ. ಏನು ಮಾಡ್ತಿದ್ದಿ ಇಲ್ಲಿ? ಅಯ್ಯೋ ಇದು ಉಪ್ಸಾರ ಸೊಪ್ಪಿದೆ ಅಂತ ನೋಡ್ದೆ, ಎಲ್ಲೂ ಇಲ್ಲ. ಎಂತ ಉಪ್ಪು ಹೆಸರು ಮಾಡಕ್ಕೆ ಏಮಿಲ್ವಾ? ಅದು ಮುನ್ನಕ್ಕದ ತರ್ಗಿರ್ ಕರಿ ಸಾರು ಮಾಡ್ತಾರೆ, ಹೋಗು ಅಲ್ಲಿ ಬೇರೆ ಉಪ್ಪು ಹೆಸರು ಬೇರೆ ಮಾಡಿಸುವೆ. ಅಯ್ಯೋ ಅತ್ತೆರಂಗ ಅಂದ್ರಕಂತ ಒಂಚೂರು ಕುಯ್ಕ ಬಾ ಇದ್ರೆ ಅಂತ ಅಕ್ಕೆ ಬಂದೆ. ನೀವು ಉಂದರೆ ರಾತ್ರಿ ಸಾರು ಇರ್ತದೆ, ಉಣ್ಣಿ ಹಾಕಿ ಏನಾರು ಒತ್ತಾರ ಮಾಡಿರೋದು ಇರ್ತದೆ, ಯಾವ್ದಾರು ಊಟ ಮಾಡಿ. ಅವ್ರನ್ನೂ ಉಣ್ಣೋದು ಬೇಡವಾ? ನಿಮ್ಮ ಗಿಡಕ್ಕೆ ಅಂದ್ಬಿಟ್ಟು ಅವ್ರು ಉಣ್ಣೋದು ಬೇಡವಾ? ಸರಿ ಸರಿ ಆಯಿತು, ನಡಿ ಕುಯ್ಕೊಂಡು. ರೀ ಇದು ಗಂಗೆಗೆ ಮದುವೆಗೆ ಅವ್ವ ಒಂದು ವಾರ ಮುಂಚೆಗೆ ಬಾ ಅಂತ ಕರೀತು. ನೆನೆ ದಿವಸ ಹೋಗೋಕ್ಕಾಗಲಿಲ್ಲ. ನಾಳೆ ಕರೆ ಹೋಯ್ತೀನಿ, ಏನಾರು ಅನ್ಕೋತಾರೆ. ಎಂತೆ ಓದಿಯೇ? ಎಂತೆ ಓದಿ? ಅಲ್ಲ ಏನು ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ? ಓದಾಳಂತೆ ಓದಾಳು. ಏನು ನಿಮ್ಮ ಅವ್ವ ಬಂದ್ಲಲ್ಲ ನನ್ಗೆ ಹೇಳುದ್ಲ ನಿಮ್ಮವ್ವ? ಅಲ್ಲ ಹಂಗಾರೆ ಅಳಿಮಯ್ಯನೋ ಗೌರವ ಇಲ್ಲ ಅಲ್ವಾ ನಿಮ್ಮ ಅವ್ವನಿಗೆ? ಅಲ್ಲಕಂದ್ರಿ ನೀವು ನಿಮ್ಮ ತಿರ್ಗ ಮಾತಾಡ್ತಿರ ನಾಚಿಕಿಲ್ದಾನೆ ಏಕೆ ಸುಮ್ಮನೆ ಆಗಿವ್ನಿ ಅಂತವ? ಅಲ್ಲ ಏನು ಮಾತಾಡ್ದಾನೆ ಸುಮ್ಮನೆ ಆಗೋಳೆ ಅಂದ್ಬಿಟ್ಟು ಕೆದಕ್ತಾ ಇದೀಯ ನೀನನ್ನ? ಅಲ್ಲ ಎಷ್ಟು ಮಟ್ಗೆ ಆಡ್ತೀವಿ ನೋಡು ನೀನು. ಗೊತ್ತ ನಿನ್ಗೆ ಎಷ್ಟು ಮಟ್ಗೆ ಅದೇ ಅಂದ್ಬಿಟ್ಟು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಇಳಿಸ್ಬಿಡ್ತೀನಿ ಮರುವದೆ ನಿನ್ಗೆ ಸರಿಯಾಗಿ. ತಿರ್ಗ ಜಾಸ್ತಿ ಮಾತು ಕಿತ್ತಾಡಿದ್ರೆ ನೀನು ಅಲ್ಲ ಏನು ಗೊತ್ತಾಯ್ಕಿಲ್ವ ನಿನಗೆ? ಗೊತ್ತಾಯ್ಕಿಲ್ವ? ಬುದ್ಧಿ ಇಲ್ವ? ಅಲ್ಲ ಅದೇನೋ ಅಂತೀರಂತಂಗೆ ಆಯ್ತು ಕತೆ. ನೀನು ಸುಮಾರಾಗಿದ್ದೀಯೇ. ಅದೇ ಫೋನ್ ಮಾಡಿದೆ ನೀನು? ಫೋನ್ ಮಾಡಕ್ಕೆ ಹೋಗಿದ್ದೆ. ಫೋನ ನಾನು ಯಾರಿಗೆ ಫೋನ್ ಮಾಡಕ್ಕೆ ಹೋಗಿದ್ದೆ ನಾನು? ನೋಡು, ನಾನು ಎಲ್ಲ ಕಚ್ಕೊಂಡು ಸುಮ್ಮನೆ ಮಾತಾಡಿದ್ರೆ ಮನೇಲಿ ಜಗಳ, ಸೊಸೆರವ್ರೆ ಮನೇಲಿ ಮಕ್ಳವೆ ಮೊಮ್ಮಕ್ಳು ಕಂಡು ನಾವು ಈ ಜಗಳಕ್ಕೆ ನಿಂತ್ಕೊಬೇಡ್ದು ಅಂದ್ಬಿಟ್ಟು ಎಲ್ಲ ಕಚ್ಕೊಂಡು ಸುಮ್ಮನೆ ಆಗಿವ್ನಿ. ಯಾಕೆ ಫೋನ್ ಮಾಡಿದೆ ನೀನು? ಹಾಂ, ಗಣ್ಣವ್ರಿಗೆ ಫೋನ್ ಮಾಡಿ ಇಲ್ಲೋ ಚಾಡಿ ಚುಚ್ಚಬೇಕು ಅನ್ನೋದು ಏನಿತ್ತು ನಿನಗೆ? ಯಾಕೆ ಬೇಕಾಗಿತ್ತು ಅವೆಲ್ಲ? ಯಾಕೆ ಇನ್ನೊಬ್ರು ಸಂಸಾರ ಹಾಳು ಮಾಡಿ ಇನ್ನೊಬ್ರು ಜೀವನ ಹಾಳು ಮಾಡಿ ನಿನಗೇನು ಬರ್ತಿತ್ತು? ನನ್ನ ತಂಗಿ ಏನು ಮಾಡಿದ್ಲು ನಿನಗೆ? ಏನು ಮಾಡಿದ್ಲು ಅಂತ ಯಾಕೆ ಬೇಕಾಗಿತ್ತು ನಿನಗೆ ಅಲ್ಲವಾ? ಅಲ್ಲ ನಾಚಿಕಾಯ್ಕಿಲ್ವಾ? ನಾಚಿಕಾಯ್ಕಿಲ್ವಾ? ತಿರ್ಗವ ನೀನು ಮಾತಾಡ್ತೀರ ನೀನು ಫೋನ್ ಮಾಡಿಬಿಟ್ಟು ನೀನು ಅವೇನು ಜೀವನ ಹಾಳು ಮಾಡಕ್ಕೆ ನೋಡಿದ್ಯಾನ ನೀನು? ಸರಿಯಾ ನೀನು ಬುದ್ಧಿ ಕಲ್ತಿರೋದು? ಅವಳ ಜೀವನ ಹಾಳು ಮಾಡಿ ನಿನ್ಗೇನು ಬರ್ತಿತ್ತು? ಏನು ಬರ್ತಿತ್ತು? ಮಾಡಕ್ಕೆ ಹೋಗ್ಬಿಟ್ಟಿದೆ ಫೋನ್. ಇವಳು ಕಂಡಿದ್ಲು ಇವಳು. ಸುಮ್ಮನೆ ಇಲ್ದೋದೆಲ್ಲನೂ ಅವ್ರು ಬೊಗಳ್ತಾರೆ ನೀನು ಬೊಗಳ್ಬೇಡ. ನೀನು ಹೇಳ್ತೇವನಿ ಏನು ಮನ್ಸೂನ್ಗೆ ಒಂದು ಸಚಂದ ಎರಡು ಸಚಂದ ಇಲ್ದೋದೆಲ್ಲ ನೀನು ಹೇಳಿದ್ರೆ ಆಮೇಲೆ ನಾನು ಸುಮ್ಕಿರಿ ಹಾಕಿದ. ಏನು ಇಲ್ದವ್ದು ಹೇಳ್ತಿದ್ದಾರು? ಏನು ಇಲ್ದವ್ದು ಹೇಳ್ತಿದ್ದಾರು? ನೀನು ಅಂಥವ್ ನೀನು ಅಂತ ನನಗೆ ಗೊತ್ತು. ನೀನು ಸುಮ್ಮನೆ ಮಾತಾಡಿದ್ರೆ ನಮಗೆ ನಾಚಿಕೆ. ನಮಗೆ ನಿಜವಾಗ್ಲೂ ನೀವೇನು ಆಡ್ತೀರಿ ನಿಜವಾಗ್ಲೂ ನನಗೆ ನಾಚಿಕೆ ಆಯ್ತಿದೆ. ಅದಕ್ಕೋಸ್ಕರ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿವ್ನಿ. ಮನೆ ಸೊಸೆರವ್ರೆ ಇದನ್ನ ದೊಡ್ಡ ವಿಷಯ ಮಾಡ್ಕೊಂಡು ಉಗ್ಗಿದ್ದರು. ನಾಳೆ ದಿವಸಕ್ಕೆ ಮಾತಾಡೋಕ್ಕೆ ನಮ್ಮ ಮಾವನ ಕುಟ್ಟಿ ಏನು ಮಾತಾಡೋದು ಅಂತ ಅವ್ರ ಬಾಯಿ ಬರಬೇಡ್ದು ಅಂದ್ಬಿಟ್ಟು ಎಲ್ಲ ಕಚ್ಕೊಂಡು ನಾನು ಸುಮ್ಮನಾಗಿರೋದು ಗೊತ್ತಾ? ನೀನು ಆ ಥರ ಬೆಂಕಿ ನಿನ್ನ ನ್ಯಾಯವಾಗಿ ಬುದ್ಧಿ ಕಲಿ ನೀನು. ನ್ಯಾಯವಾಗಿ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ನೀನೇ ಸರಿಯಲ್ಲ ಕತೆ ಮಾತು ಕಲ್ತಿರೋನು. ಸುಳ್ಳ ಹೇಳ್ಬಿಟ್ರೆ ನಂಬ್ಕೊಬಿಡ್ತೀನಿ ಅನ್ಕೊಂಡಿದ್ಯಾ ನೀನು? ಹಾಂ, ಸುಳ್ಳ ಒಳ್ಳೆ ಏನಾರೇ ಅಲ್ಲಿ ನೀನು ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಹೋಗೋಕೆ ಕೂಡುದು ಅಷ್ಟೇ ಇಲ್ವಾ? ಹೋದ್ರೆ ಅಲ್ಲಿಗೆ ಹೊಂಟೋಗು. ಇನ್ನು ನನ್ನ ಮನೆ ಒಳಗೆ ಕಲಕ್ಬೇಡ ನೀನು. ಅಳಿಮಯ್ಯ ಅನ್ನೋ ಒಂದು ಬೆಲೆ ಇಲ್ದಾನೆ ಒಂದು ಮಾತು ಹೇಳ್ದಂಗೆ ಹೋಗೋರೆ. ನಿಮ್ಮ ಅವ್ವ ಬಂದವಳು ನನಗೆ ಹೇಳ್ಬೇಕು ಹೇಳ್ಬಿಡೋದು. ನೀನು ಹಂಗೆ ಸುಮ್ಮನೆ ಬಿದ್ದು ನಿಂತಿದ್ಯಾ ನೀನು? ಅವ್ಳು ಕರೆದ ತಕ್ಷಣ ಓಡೋಗೋಕ್ಕೆ. ಈಗ ನನ್ನ ಗಂಡಂಗೆ ಕರೆದಿಲ್ಲ ನಾನೇನು ಹೋಗೋದು ಅನ್ನೋದು ನಿನ್ಗೆ ಬರ್ಬೇಕು ತಾನೇ? ಅದು ಹೆಂಗೆ ಹೇಳು? ಕಾರ್ಯ ಅಂತ ಯೋಗ್ಯತೆ ನೀನು ಉಳಿಸ್ಕೊಂಡಿದ್ರೆ ಕರೆದಾನೆ ಇರ್ತಿದ್ರ? ಇನ್ನು ಯೋಗ್ಯತೆಗೆ ನಾಚಿಕೆ ಕೆಲಸ ಮಾಡ್ಕೊಂಡು ಕೂತಿದ್ದೀರ ನೀನು. ತಿರ್ಗಾ ಮಾತಾಡ್ತೀರ ನೀನು. ಅದು ಹೆಂಗೆ ಬಾಯಲ್ಲಿ ಬರ್ತದೆ ನಿನ್ಗೆ ಮಾತಾಡೋ ಮಾತು ಹೆಂಗೆ ಬರ್ತದೆ ಹೇಳು ನಿನಗೆ? ಹೋಗಿ ಮರೆಯ ನೀನು. ಅದೇನು ಬುದ್ಧಿ ಕಲ್ತಿದೆಯೋ ಕಾಣಕತ್ತೆ ನೀನು. ನೀನೇ ಸರಿಯ ಬುದ್ಧಿ ಕಲ್ತಿರೋದು ನೀನು. ಅದೇನು ಅಂತಿದ್ರಂತೆ ತಪ್ಪ ನಿನ್ನ ಕಡೆ ಇಟ್ಕೊಬಿಟ್ಟು ಮಾತಾಡಬೇಡ ನೀನು ಜಾಸ್ತಿ. ನೀನು ಬಾಯಿ ಮುಚ್ಕೊಂಡು ಹೋಗು. ನನ್ನ ತಂಗಿ ಮದುವೆಗೆ ಹೋಗ್ಬೇಡ ಅಂತ ಹೇಳಕ್ಕೆ ನೀನು ಯಾರು? ಹೋಗು ನೀನು. ನಾನು ಯಾರು ಅಲ್ವಾ? ಗೊತ್ತಾಯ್ತದ. ಹೋಗು ನೀನು. ಹೋಗ್ಬಿಟ್ಟು ಬಚ್ಚಾಯಿಸ್ಕೊ ಆಮೇಲೆ. ನೋಡ್ತೀನಿ ನಾನುವೇ ಹೋದ್ಮೇಲಂತೂ ನಮ್ಮ ಅಪ್ಪನ ಹಣೆಗೂ ನೀನಂತೂ ನನ್ನ ಮನೆಯೊಳಗೆ ಕಲಕಂಗಿಲ್ಲ ಹೇಳ್ತೇವೆ. ನನ್ನ ಮಾತಿಗೆ ಬೆಲೆ ಕೊಟ್ಕೊಂಡು ನೀನು ಇದ್ರೆ ಇರ್ಬೋದು, ಇಲ್ವಾ? ಹೋಗ್ಬಿಟ್ಟು ಅಲ್ಲೇ ಇರೋಗು. ಈಗ ಹೆಂಗು ನಿನ್ನ ತಂಗಿ ಹೆಂಗೆ ಮದುವೆ ಮಾಡ್ತಾವ್ರೆ ನಿನಗೂ ಎಲ್ಲರೂ ಒಂದು ನೋಟ್ ಮಾಡ್ತಾರೆ. ನ್ಯಾಯವಾಗಿ ಮಾತಾಡು. ನಾನೇ ಕಾಗನ್ ಮದುವೆಯೇ? ನಾನೇ ಕಾಗನೆ? ಪರವಾಗಿಲ್ಲ. ನೀನು ಸುಮಾರಾಗೆ ಮಾತಾಡ್ತಾ ಇದೀಯೇ. ಅಲ್ಲಿಡ್ದು ಎಟ್ಸ್ ಮಾತಾಡ್ತಿದೀಯ ನೀನು. ಮಾತಾಡೋದು ಹೆಂಗೆ ಮಾತಾಡ್ತೀಯ ಅಂತ. ಮಾತಾಡೋನಿಯ ಇನ್ನೇ ನಿನ್ನ ತಂಗಿಗೆ ಮದುವೆ ಮಾಡ್ತಿದ್ದಾರೆ ನಿನ್ನಂಗೆ ಮಾಡಕ್ಕಿಲ್ವಾ? ನೀನು ಯೋಗ್ಯತೆ ಒಂದಿಷ್ಟು ಬೆಂಕಿ ಕಂದರು ನ್ಯಾಯವಾಗಿ ಮಾತಾಡು ನೀನು. ಯಾರಿಗೆ ಮಾತಾಡ್ತಿದ್ದೀನಿ ನೀನು? ಆಗ್ಲಿ ಬಿಡು, ಕಂಡ ತಿನ್ಕೊಂಡು ಹೇಳಿ ನನ್ನ ತಂಗಿ. ಆಗ್ಲಿ ಬಿಡು, ಚೆನ್ನಾಗಿರ್ಲಿ ಬಿಡು. ನಿನಗೆ ಕೊಟ್ಟೆವ್ರಿ, ನಿನ್ಗಾಗಬೇಕಾಗಿತ್ತೇನೋ ಅವಳು? ನಿನಗಾಗಬೇಕಾಗಿತ್ತೇನೋ? ಅದಕ್ಕೆ ಹೋಗಿ ಚಾಡಿ ಹೇಳಿದ? ನಿನಗಾಗ್ಬಿಟ್ಟಿದ್ರೆ ಸರಿ ಆಗೋದು. ಬೆಂಕಿ ನೀನು ಅಂತ ಸಣ್ಣ ಇರ್ತೀನಿ ಅಂತ ಗೊತ್ತು. ಮುಚ್ಚು ಬಾಯ. ಜಾಸ್ತಿ ಮಾತಾಡ್ಬೇಡ ನೀನು. ಮದುವೆಗೆ ಹೋಗ್ಬೇಡ ಅಂತ ಹೇಳಕ್ಕೆ ನೀನ್ಯಾರು? ಏನು ನೀನೇನು ತಂದಾಗ್ತಿಲ್ಲ. ಹೋಗು. ನೀನು ತಂದು ಮಡ್ಗಿರವೆಲ್ಲ ಈಗ ಚಿನ್ನ ಒಡವೆಲ್ಲ ನೇತಾಕೊಂಡು ಹೋಯ್ಕಿಲ್ಲ ನಾನು.
ಜಾಸ್ತಿ ಮಾತ್ಕಿತ ಬೇಡ ನೀನು ಬೇಡ ಬಿಡ ಹೋಗ್ಬೇಡ ಈಗ ಬೇಡ ಅಂತ ಹೇಳಕ್ ಕೂಡ್ದು ನೀನು ನನಗೆ ಹೇಳಂತ ಯೋಗ್ಯತೆ ನೀನು ಉಳಿಸ್ಕೊಂಡೇನ ನೀನು. ಆಯ್ತು ಹೋಗು ಹೋಗು ಮಾತ್ರವ ಹೇಳ್ತಾನೆ. ನನ್ನ ಮನೆಯೊಳಗೆ ಕಾಲು ಹಾಕಂಗಿಲ್ಲ ಇನ್ನು. ನನ್ನ ಗಂಡನಿಗೆ ಕೊಡ್ನಿಲ್ಲ ಗೌರವ, ಇನ್ನು ನಾನೇ ಹೋಗಾನೆ ಅನ್ನೋದು ಅರ್ಥಕೊಂಡು ನೀನು ಇದ್ರೆ ಇರ್ಬೋದು. ಇಲ್ವಾ ನಿನ್ನಿಷ್ಟು ಬಿಟ್ಟಿದ್ದು ಆಯಿತು, ಬಿಟ್ಟಾಕ್ತೀನಿ. ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಒಯ್ತೀಯ ತಾನೇ ಆರಾಮಾಗಿ ಇದ್ಬಿಡು. ನಮ್ಮ ಮನೇಲಿ ಭಾಳ ಹೊಡ್ತ ಆಗೋದೆ, ಭಾಳ ನಿನಗೆ ನೋವು ಓದ್ಕೊಂಡದೆ. ಇದ್ಬಿಡು ನಿಮ್ಮ ಅಪ್ಪನ ಮನೇಲಿ ನೀನು. ಅಯ್ಯೋ ಹೋಗು, ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ. ನನ್ನ ಮನೆಗೆ ಬರಕ್ಕೆ ನಿನ್ನೆ ಹೇಳಿ ಕೇಳಿ ಬರ್ಬೇಕಾಗಿಲ್ಲಕಂತೆ. ಅದೇ ನಿನ್ನ ಒಂದು ಮಾತಾ ಕೇಳೋದ ಅಂತ ಕೇಳೋದ್ನಲ್ಲ ನಾನು. ಅದೇ ತಪ್ಪಾಗಿದ್ದು ನಂದು. ನನ್ನ ಪಡಗ ನಾನು ಹೋಗಿ ನೀನೇನು ಮಾಡ್ಕೊಳಕಾಯ್ತಿತ್ತು ನೀನು. ಉಂಕನ್ ಹೋಗಮಿ, ನಿಮ್ಮ ಇಷ್ಟ ಬಂದಂಗೆ ಬಿಟ್ಬಿಟ್ಟಿನಿ ಕತ್ ಹೋಗು. ಅದು ಹೆಂಗಿರ್ಬೇಕು ಇರೋಗಿ ಆಯಿತು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಹೋದ್ಮೇಲಂತೂ ಯಾವುದೇ ಕಾರಣಕ್ಕೂ ನನ್ನ ಮನೆಯೊಳಗೆ ಕಾಲು ಹಾಕಂಗಿಲ್ಲ. ಇದನ್ನ ಬರ್ದು ಮಡಿಕೊಬಿಡು ನೀನು. ಬರ್ದು ಮಡಿಕತ್ತಾರ ಬರ್ದಿ ಏನು ಬರ್ದು ಮಡಿಕೊಂಡಾರ ಕಣೆ. ಸಣ್ಣ ಎಕ್ತಿ ಬಲ್ ಮುಣಾಕಂದರು. ಅದೇ ಕಕ್ಕ ಸುಬ್ಬಪ್ಪಂಗೆ ಬೈತಿದ್ದಿ ಅಲಕನ್ ಕಂಬ್ರಿ ಬಾಯನ್ ಮುಣ್ಣಾಕ. ನೆನೆ ನಮ್ಮ ಹೂವ ಬಂದು ಹೇಳ್ಬಿಟ್ಟೋಗದೆ ಒಂದು ವಾರ ಮುಂಚೆಗೆ ಬೋವ ಯಾರು ಇರಟಿತಾವ ಅಂತವ. ನಾಳೆ ಕರೆ ಹೋಗೋದ ಅಂದ್ಬಿಟ್ಟು ಹೋಗೋದ ಅನ್ಕೊಂಡು ನಾನು ಹೋಯ್ತೀನಿ ಕಣ್ರಿ ಅಂದರೆ ಹೋಗ್ಬೇಡ ನೀನು, ಮದುವೆಗೆ ಹೋಗ್ಬೇಡ ಅಂತದಾರ. ಈಗ ನನ್ನ ತಂಗಿ ಏನನ್ನ ಕೇಳ, ನಮ್ಮ ಹೂವ ಏನನ್ನ ಕೇಳ, ನಮ್ಮ ಅಪ್ಪ ಏನನ್ನ ಕೇಳ ನೋಡು. ಮದುವೆ ಆಯ್ತಿರೋದಕ್ಕೆ ಹೊಟ್ಟೆವ್ರಿಗೆ ಬಂದಿಲ್ಲ ಅಂತ ಅನ್ಕೊಳಕ್ಕಿಲ್ವಾ. ಮೊದಲೇ ನಮ್ಮ ಕಂಡ್ರೆ ಬರೀ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಅದಾರ ಮಗ ಹೇಳಿ ನೀನೇ. ಅಯ್ಯೋ ಹೋಗ್ದಾರ ಆದದ ಸುಮ್ಮನಿರಕ್ಕ ಹೋಗ್ಬೇಕಂತೆ. ಹೋಗ್ಲಿಲ್ಲ ಅಂದ್ರೆ ಸರಿ ಆದದ. ಅಲ್ಲ ಸುಬ್ಬಪ್ಪನಿಗೆ ಯಾಕಂತೇವೆ ಅಲ್ಲವ, ಅದೇನೋ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟಿರ್ತದಂತಲ್ಲ, ಸರಿ ಇಲ್ಲ ಹಂಗೆ ಹಿಂಗೆ ಅಂತವ. ಅಯ್ಯೋ ನನ್ನ ಮಗನಿಗೆ ಆಗ್ಲಿಂದ ನನ್ನ ಗಂಗೆ ಮೇಲೆ ಕಣ್ಣು ಅದಕ್ಕೆ ಆಡ್ತಾನೆ. ಇವ್ನಿಗೆ ಏನು ಕೇಳಿ ಬಂದಿರೋದು ಏನೋ. ನಮ್ಮ ಅವ್ವನಿಗೆ ಹೇಳು ಒಂದು ಮಾತಂದೆ, ನಮ್ಮ ಅವ್ವ ಹೇಳಕ್ಕಿಲ್ಲ ಅಂದ್ಲು. ನಾನೇನು ಮಾಡಾನೆ, ನಾನೇನವ ಮಾಡಾನೆ ಹೇಳು. ಹಿಂಗೆ ಫೋನ್ ಮಾಡಿ ಹಿಂಗೆಲ್ಲ ಹೇಳೋನೆ. ನಾನು ತಿರ್ಗಿ ಹೇಳೋಣ ಅವನ್ನ. ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನೋಡೋನೆ, ಅವನ್ನೇ ಕರಿಬೇಕು ನಾನು ಕರೆಯಕ್ಕಿಲ್ಲ ನಾನು ಅಂತಾಳು ನಮ್ಮವ್ವ. ನಾನೇನವ ಮಾಡನೆ ಕಂಬ್ಲಿ ಹೇಳಿ ನೀನೇ. ಅಯ್ಯೋ ಅವ್ರಿಗೂ ಹೆದರಿಕೆ ಅಲ್ವಕ್ಕ, ಅವನಿಗೂ ಏನೋ ಎಂತೋ ಈಗ ಮದುವೆಗೆ ಬರ್ತದೆ. ಅಲ್ಲಿ ಯಾರು ಕೊಟ್ಟಾರ ಏನಾರು ಹೇಳ್ಬಿಟ್ಟು ಮದುವೆ ಮುರಿದೋಯ್ತದೆ ಅಂತ ಹೆದರಿಕೆ ಅಲ್ವೇ ಎಂತಾರ್ಗಾರವೇ. ಅಲ್ಲ ಮಾಡತ್ತಪ್ಪ ಇವ್ನು ಮಾಡ್ಕೊಬಿಟ್ಟು ಈಗ ನೋಡಿ ನನಗೆ ಹೆಂಗೆ ಮಾತಾಡ್ತಾನೆ ಅಂತವ. ಹೋಗ ಕೂಡ್ದು ಹೋದ್ರು ಬಂದ್ರು ಮನೆ ಒಳಗೆ ಸೇರ್ಸಕ್ಕಿಲ್ಲ ಅಂತಾನಲ್ಲ. ಹೋಗ್ದಾನೆ ಇದ್ರೆ ಸರ್ ಬಂದದ. ಹೋಗ್ಲಿಲ್ಲ ಸರ್ ಬಂದದ ಏನನ್ನಕ್ಕಿಲ್ಲ ನೋಡು. ಹೊಟ್ಟೆವರಿಗೆ ಬಂದಿಲ್ಲ ಅನ್ಕತ್ತಾಳೆ ಮಾತ್ರ ಕಮ್ಮಿ ಗಂಗೆ. ಹೊಟ್ಟೆವರಿಗೆ ಬಂದಿಲ್ಲ ಅನ್ಕತ್ತಾಳೆ. ನಮ್ಮ ಅವ್ವ ಬಂದಿತ್ತಂತಾರ. ನೀವು ಯಾವಾಗ ಬಂದಿರಿ? ಅಯ್ಯೋ ನಾವು ಬರ್ತೀವಿ ಕನಕ, ಮದುವೆ ದಿವಸ ಬರ್ತೀವಿ. ಅತ್ತೆ ಬರೋದು ಕಾಣೆ ನಾನು ಬರ್ತೀನಿ. ಹೇಳವ್ರೆ ಏನು ಬರ್ನಿಲ್ಲ ಅಂದ್ರೆ ಏನಾದ್ರು ಅನ್ಕೊಳಕ್ಕಿಲ್ವಾ. ಅವ್ರು ಮಾಡಿದ್ರೆ ಪಾಪ ಅವ್ರು ಅಟ್ಟುಂಡ್ಲಿ ಹೋಗ್ಬೇಕು ಹೋಯ್ತೀನಿ ಕನಕ. ಅಲ್ಲಕ್ಕನ ಮಗನ ನೆಂಟ್ರಂಗೆ ಮದುವೆ ದಿವಸ ಹೋದ್ರೆ ಆದದ ಇವ್ನಿಂಗೆ ಅಂತಾನಲ್ಲ. ಅಯ್ಯೋ ಓಟ್ ಬರೋಗು ನೋಡದ ಅದು ಯಾಕೆ ತಲೆಗೆಡ್ಸ್ಕೊಂಡಿಯೇ ಓಟ್ ಬರೋಗಕ್ಕ. ಇನ್ನೇನು ಮಾಡಿ ನೀನು ಸರಿ ಇಲ್ಲ ಕಣವ, ನಿನ್ಗೆ ಗೊತ್ತಲ್ಲ ಬುದ್ಧಿ. ಹೇಳ್ದಂಗೆ ಕೇಳ್ದಂಗೆ ಓದ್ಲು. ನಾನು ಬೇಡ ಅಂದ್ರೆ ಓದ್ಲು ಅನ್ಕೊಂಡು ಇನ್ನು ಕುಣಿತಾನೆ. ಅದೇ ಹಾಕ್ಬೇಕು ಅಂತ ಅದೇ ಒಂದು ಯತ್ನೆ ಆಗ್ಬಿಟ್ಟದ ನನಗೆ. ಹೋಗ್ಲಿಲ್ಲ ಸರಿ ಅದಕ್ಕ ನಂಟ್ರಂಗೆ ಓದಿಯೇ ನಂಟ್ರನಂಗೆ ಮದುವೆ ದಿವಸ ಅವ್ರು ಚಂದವ ನೀನು ಹೋಗು. ಸುಬ್ಬಪ್ಪ ಆಡೋದ್ರೆ ಆಡ್ಕತ್ತದಂತೆ. ಏನು ಮಾಡೋಣ ಏನೋ ಒಂದು ಗೊತ್ತಾಯ್ತಲ್ಲ ಕಂತ ನನಗಂತವೆ. ಸರಿ ಬಾ ಮನೆ ತಗೋಯ್ತೇನೆ. ಬಂದಿಯಾ ಊರಿಗೆ? ಹ್ಞೂ ನಡಿಯವ. ಒಂಚೂರು ಉಪ್ಪು ಹೆಸರು ಒಂದು ಸೊಪ್ಪು ಇಕ್ಕಳದಂತ ನೋಡಿದೆ. ಅಯ್ಯೋ ನಮ್ಮ ಹೊಲದಲ್ಲಿ ಅದೇ ಕನಕ ಚೆನ್ನಾಗದೆ ಸೊಪ್ಪು, ಹೊಸಿ ಚೆನ್ನಾಗಿಲ್ಲ. ಓ ಅಲ್ಲಿದ್ದದ ನಡಿ. ಅಲ್ಲಕ್ಕಂದ್ರಪ್ಪ ಅಲ್ಲ ಹಿಂಗೆ ಮದುವೆಗೆ ಹೋಗ್ಬೇಡ ಅಂತಾನಲ್ಲ. ಸುಮ್ಮನೆ ಅದರ ಮೊದಲೇ ನಮ್ಮ ಗಂಗೆಗೆ ನಾನು ಕಳ್ರಾಕಿಲ್ಲ. ಹೊಟ್ಟೆ ಊರಿಗೆ ಬಂದಿಲ್ಲ ಅಂತ ಅನ್ಕೊಳಕ್ಕಿಲ್ವಾ. ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಹಿಂಗೆ ಸರಿಯೇ ಹೇಳಿ. ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ ನನಗೆ. ಏನು ಮಾಡೋಣ ಹೋಗೋಣ ಬೇಡ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.